ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕೆರೆಯಲ್ಲಿ ಇನ್ನೂ 2 ವರ್ಷ ಇರುವಾಗಲೇ ಟಿಕೆಟ್ ಗೊಂದಲ ಶುರುವಾಗಿರುವಂಥದ್ದು. ಗೊಂದಲ ಏನಿಲ್ಲ, ಆಕಾಂಕ್ಷಿಗಳು ಟಿಕೆಟ್ ಕೇಳ್ತಾರೆ, ಅದು ತಪ್ಪು ಅಂತ ನಾನು ಹೇಳಕ್ಕೆ ಬಯಸಲ್ಲ. ವರಿಷ್ಠರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಸಿಟ್ಟಿಂಗ್ MLA NDA ಅಭ್ಯರ್ಥಿ ಮಾಡ್ತೀವಿ ಅಂತ ತೀರ್ಮಾನ ಆಗಿದೆ. ಈಗಾಗಲೇ ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ? ಕೇಳೋರೆಲ್ಲ ಕೇಳಕ್ಕೆ ನನಗೆ ವಿರೋಧ ಆಗೋದಿಲ್ಲ, ಅವರ ವೈಯಕ್ತಿಕ ಇಲ್ಲ, ಎಲ್ಲೋ ಒಂದು ಕಡೆ ಇಬ್ಬರ ಕಿತ್ತಾಟದಲ್ಲಿ 300 ಏನಾದ್ರು ಲಾಭ ಆಗ್ಬಿಡುತ್ತಾ ಅಂತ ಒಂದು ಮಾತು ಬರ್ತಾ ಇದೆ. ಯಾಕೆ ಕಿತ್ತಾಡ ಪ್ರಶ್ನೆ ಹಾಕಿರಿ? ಸಿಟ್ಟಿಂಗ್ MLA ಕೊಡ್ಬೇಕು ಅಂತ ತೀರ್ಮಾನ ಕಿತ್ತಾಕೆ ಹಾಕಿರ್ತಾರೆ. BJP ಸಿಟ್ಟಿಂಗ್ MLA ಟಿಕೆಟ್ ಕೊಡ್ತಾರೆ, ಹಂಗೆ JDS ಜಮೀನು ಕೊಡ್ಬೇಕಲ್ಲ, ಅದು ಕಿತ್ತಾಟ ಹಾಕ್ಬಿಡ್ತೀವಿ. ಮಸಾಲಾ ಜಯರಾಮ್ ಇಲ್ಲ, ನಾನು ಏನೇ ಆಗಲಿ ನಾನು ನಿಂತೇ ನಿಲ್ತೀನಿ, ನನಗೆ ನಿಲ್ಲದ ಬೇಡ ಯಾರು ಹೇಳ್ತಾರೆ? ನಾನೇನೋ ಬೇಡ ಅಂತ ಹೇಳ್ತೀನಿ, ಯಾರು ನಿಲ್ಲದ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ಅದು ವೈಯಕ್ತಿಕ. ಇನ್ನು ನಿಮ್ಮ ಪಕ್ಷದ ಚಂದ್ರೇಶ್ ಅವರೇ, ನಾನು ಕೂಡ ಆಕಾಂಕ್ಷಿ ಅಂತಾರೆ. ಆಕಾಂಕ್ಷಿಗೆ ಯಾರು ಬೇಕಾದ್ರೂ ಆಗ್ಬೋದು, ಇಲ್ಲಿರೋದು ಯಾರು ಬೇಕಾದ್ರೂ ಆಗ್ಬೋದು, ನಾನು ಬೇಡ. ಈಗಾಗಲೇ ನೀವು ಘೋಷಣೆ ಪಬ್ಲಿಕ್ಗೋಸ್ಕರನೇ ಮಾಡ್ತಾ ಇದ್ದೀರಾ, ಅದಕ್ಕೇನಿಲ್ಲ. ಅಲ್ಲೇ ನಿಲ್ಸ್ಬಿಟ್ರೆ ಸಮಸ್ಯೆ ಬರ್ತಾರೆ. ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ತಾ ಇರೋದು, ಅದಕ್ಕೆ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ. ಏನು ಸರಿ ಏನಾಗ್ತಾ ಇದೆ ಅಂತ ಆಯಿತು. ಸ್ಪರ್ಧೆ ಏನಾದರೂ ಮಾಡಿದಾರ? ಈಗ ನಾವು ಮುಂದೆ ಫೈನ್ ಹಾಕ್ಬಿಡ್ತಾ ಇದ್ದೀವಿ, ಇನ್ನು ಆ್ಯಕ್ಷನ್ ಜಾಸ್ತಿ ಮಾಡ್ತಾ ಇದ್ದೀವಿ. RCS ಮಾಡ್ತೀವಿ, DL ನಿಲ್ಲಿಸ್ತೀವಿ. ಬಟ್ ಇಲ್ಲ ಪ್ಯಾಸೆಂಜರ್ಸ್ಗೆ ಅವ್ರಿಗೆ ಹೇಳಿದ್ದು ಬೇರೆ ಬದಲಾವಣೆ ಮಾಡೋಕ್ಕೆ. ನಿಮ್ದು ಯಾವ ಊರು? ಲಗೇಜ್ ಫುಲ್ ಜಾಸ್ತಿ ಬೆಂಗಳೂರು. ಬೆಂಗಳೂರು. ಎಲ್ಲಿ ಹೋಗ್ತಾ ಇದ್ದೀರಿ? ನಾವು ಬಿಜಾಪುರ. ಇದು ಇದರಲ್ಲಿ ಪ್ಯಾಸೆಂಜರ್ ವೆಹಿಕಲಲ್ಲಿ ಇದು ಲಗೇಜ್ ಹಾಕೋದು ಸಮಂಜಸನಾ? ಇಲ್ಲ, ಅದಲ್ಲ. ನಾನು ಇವಾಗ ನೋಡಿದ್ಮೇಲೆ ಗೊತ್ತಾಗ್ತಾ ಇರೋದು, ನಮಗೂ ಒಳಗೆ ಇಟ್ಟಿದೆ ಅಂತ ನಾವು ನೀವು ತೋರಿಸಿದ ಮೇಲೆ ಗೊತ್ತಾಗ್ತಾ ಇರೋದು. ಇಲ್ಲ ನಮಗೇನು ಗೊತ್ತಾಗುತ್ತೆ? ನಮ್ಮ ಸೀಟ್ ನಂಬರ್ ಕೊಟ್ಟಿರ್ತಾರೆ, ಹೋಗ್ತೀವಿ, ಕೂತ್ಕೊಳ್ತೀವಿ, ಮಾಡಿ ಅವ್ರು ಬಿಡ್ತಾರೆ. ಈಗ ನೋಡಿ 8 ಗಂಟೆ ಬಸ್ 9 ಗಂಟೆ ಬರುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ಲಗೇಜ್ನ ಒಳಗಡೆ ಹಾಕ್ತಾರೆ, ಗಾಡಿ ಮ್ಯಾಗೆ ಹಾಕೊಂಡು ಬರ್ತಾರೆ. ಈ ಕೇಬಲ್ ಪೈಪ್ ಗೀಪ್ ಎಲ್ಲ ಒಳಗೆ ಟಾಪ್ ಮ್ಯಾಗೆ ಹಾಕೊಂಡು ಹೋಗ್ತಿರ್ತಾರೆ ಎಲ್ಲ ಗಾಡಿ. ನೀವು ಪ್ಯಾಸೆಂಜರಾ? ಹೌದು. ಈಗ ನೋಡಿ, ನಿಮ್ಗೆ ಎಷ್ಟು ತೊಂದರೆ ಆಗುತ್ತಲ್ಲ. ನಮ್ಗೆ 12 ಅವರ್ಸ್ ಆಗುತ್ತೆ ಹೋಗೋಕ್ಕೆ. ಬೆಳಿಗ್ಗೆ ಎದ್ದು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಎಲ್ಲ ಕಡೆ 1 ಅವರ್ ಇಲ್ಲೇ ಹೋಯ್ತು. ಪೂರಾ ಮ್ಯಾಲೆ ತಪ್ಪ ಇರುತ್ತೆ, ಪೂರಾ ಟ್ರಿಪ್ ಪೈಪೇ ರೋಡ್ ಇರ್ತದೆ. ಒಳಗಡೆ ಹಾಕಿದ್ದಾರೆ ಡಿಕ್ಕಿ ಒಳಗೆ, ಪೂರಾ ಗಾಡಿ ಮ್ಯಾಗೆ ಟಾಪ್ ರೋಡ್. ಕಾನೂನು ಇದು ಮಾಡ್ಬೇಕು ಅಷ್ಟೇ, ಡಿಪಾರ್ಟ್ಮೆಂಟ್ ಅವ್ರು ಟೈಟ್ ಮಾಡ್ತಾರೆ. ಅಲ್ಲ, ನೀವೇನು ಹೇಳಕ್ಕೆ ಬಯಸ್ತೀರಾ? ಅಲ್ಲ, ನಿಮ್ಮ ಅಭಿಪ್ರಾಯ ಏನು ನಿಮ್ಮದು? ಟಿಕೆಟ್ ಬಗ್ಗೆ ಜಾಸ್ತಿ ಮಾಡಲಿ ಪರವಾಗಿಲ್ಲ, ಈ ಥರ ಹಾಕಿದ್ರೆ ಮೋಸ ಆಗುತ್ತೆ. ಇವಾಗೆಲ್ಲ ಕಷ್ಟ, ಬರೋರಿಗೆ ಹೋಗೋರಿಗೆ ಕಷ್ಟ ನಮಗೆ ಸರ್. ಇವಾಗ ನಮ್ಮ ಮನೇಲಿ ತಿರ್ಕೊಂಡವ್ರು ಇವಾಗ ನಾವು ಎಷ್ಟು ಕಷ್ಟ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಬಸ್ ಹತ್ಕೊಂಡು ಹೇಳೋ ಹುಡುಗಾಟಲ್ಲಿ ಮನೆಗೆ ಹೋಗಲ್ವಲ್ಲ, ಬೆಂಕಿ ಹತ್ಕೊಂಡ್ಬಿಟ್ರೆ ಹತ್ಕೊಂಡು ಮನೆಗೆ ಹೋಗಲ್ವಲ್ಲಪ್ಪ. ಅದನ್ನ ಯೋಚನೆ ಮಾಡೋ, ನಾವು ಮಾಡ್ತಾರೆ ರಾತ್ರಿ ನಿದ್ಗೆಟ್ಕೊಂಡು ನಮ್ಗೇನಾಯ್ತು ಹೇಳು ಸರ್. ಇವಾಗ ನಮಗೆ ಏನೋ ಕಷ್ಟ ಆಗಿದೆ ಅಂತ ಹೇಳಿ ನಾವು ಹಿಂಗೆ ಹೋಗ್ತಾ ಇದ್ವಿ. ಅಲ್ವನಪ್ಪ, ನಿನ್ ಕಷ್ಟ ಹೋಗ್ತಿದ್ಯಾ, ಬಟ್ ಬಸ್ ಹತ್ಕೊಂಡು ಮನೆಗೆ ಹೋಗಲ್ವಲ್ಲ. 100% ಕರೆಕ್ಟು. ಇವಾಗ ಅದು ಮುಂದೆ ಒಳ್ಳೇದಾಗತ್ತೆ, ಈತು ಮುಂದೆ ಒಳ್ಳೇದಾಗುತ್ತೆ, ಭಯ ಪಡ್ತಾರೆ. ಹೌದು. ನನ್ನ ಹೆಸರು GS ಮಂಜುನಾಥ್ ಅಂತೇಳಿ, ನಾನು AIBSP ಜಿಲ್ಲಾ ಸಂಯೋಜಕರು. ಏನಿದಿನ ನಮ್ಮ ಸರ್ಕಾರಿ ತಾಯಿ ಮಗು ಹಾಸ್ಪಿಟ್ಲ್ ಎದುರಿಗೆ ಒಂದು ಧರಣಿ ಮಾಡ್ತಾಯಿದ್ದೀವಿ. ಅದಕ್ಕೆ ಏನು ಕಾರಣ ಅಂದರೆ, ನಮ್ಮ ಭಾರತಿ ಮೇಡಮ್ ಡಾಕ್ಟ್ರ್ ಇದ್ದಾರಲ್ಲ, ಅವರು ಬಡವರಿಗೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ ಎಲ್ಲರಿಗೂ ಯಾವ ಥರ ಅಂತಂದರೆ ಅವ್ರ ಸೇವೆ ಹೇಳೋಕ್ಕಾಗಲ್ಲ. ಊಟ ಟೈಮ್ ಇದ್ರೂ ಹೋಗ್ತಿರಲಿಲ್ಲ ಪಾಪ. ಅವ್ರು ಕೂತ್ಕೊಂಡು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಕೊಂಡು ಮಕ್ಕಳಿಗೆ ನಮ್ಮದೇ ಮಗು ಥರ ಟ್ರೀಟ್ಮೆಂಟ್ ಕೊಡೋರು. ಹಾಗಾಗಿ ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಅವ್ರಿಗೆ ಓಡಿ ಮಾಡಿರೋದು ನಮ್ಮೆಲ್ಲರಿಗೂ ಮನಸ್ಸಿಗೆ ನೋವಾಗೈತೆ. ದಯಮಾಡಿ ಅವ್ರನ್ನ ಇದೇ ತಾಯಿ ಮಗು ಹಾಸ್ಪಿಟ್ಲಿಗೆ ಅವ್ರಿಗೆ ಡ್ಯೂಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಮ್ಮ THO ಸಾಹೇಬರಿಗೆ ಹಾಗೂ ನಮ್ಮ DHO ಅವ್ರಿಗೆ, ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಶಾಸಕರು TB ಜಯಚಂದ್ರ ಸಾಹೇಬರಿಗೆ ಒಂದು ಮನವಿ ಮಾಡ್ಕೊತಾ ಇದ್ದೀವಿ.
ಈ ದಿನ ಸಾಂಕೇತಿಕವಾಗಿ ನಾವು ನಿಮ್ಮ ಪ್ರೀತಿ ವಿಶ್ವಾಸ ಐತೆ ನಮಗೆ ಇದೆ, ನಾವು ಹೇಳಿದ್ರೆ ಅದನ್ನು ನಿರ್ವಹಿಸೋರಮ್ಮ ಒಂದು ನಂಬಿಕೆಯಿಂದ ಒಂದು ಸಾಂಕೇತಿಕವಾಗಿ ಒಂದು ಮಾಡ್ತಾಯಿದ್ದೀವಿ. ದಯಮಾಡಿ ಇನ್ನು 2 ದಿವಸ 3 ದಿವಸದೊಳಗಡೆ ಅವ್ರಿಗೆ ಇಲ್ಲೇ ಡ್ಯೂಟಿ ಮಾಡೋಕ್ಕೆ ಅನುಮತಿ ಮಾಡಿಕೊಡ್ಬೇಕಂತೇಳಿ ನಾವೆಲ್ಲ ಸಂಘಟನೆ, ದಲಿತ ಸಂಘಟನೆಯರಾಗಿರ್ಬೋದು, ಅಲ್ಪಸಂಖ್ಯಾತರು ಎಲ್ಲ ಒಳಗಂಟಾಗಿ ಎಲ್ಲ ಜಾತಿ ಜನರು ಸೇರಿ ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ದಯಮಾಡಿ ನಮ್ಮ ಕೂಗನ್ನು ಆಲಿಸಿ ನೀವು ನಮಗೆ ಮೇಡಮ್ ಅವ್ರನ್ನ, ಭಾರತಿ ಮೇಡಮ್ ಅವ್ರನ್ನ, ಇಲ್ಲ ಖಾಲಿ ಇದೆ ಇಲ್ಲಿ ಸಾರ್ವಜನಿಕರು ಟ್ರೀಟ್ಮೆಂಟಿಗೆ ಬಂದು ಪರದಾಡ್ತಾ ಇದ್ದಾರೆ. ಬಂದು ಒಂದ್ಸರಿ ವೀಕ್ಷಣೆ ಮಾಡಿ, ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಡಾಕ್ಟ್ರ್ ಇಲ್ಲ ಅಂತೇಳಿ ಅವ್ರ ಗೋಲ್ಡ್ ಕೇಳೋಕ್ಕೆ ಯಾರೂ ಇಲ್ದಂಗೆ ಆಗುತ್ತೆ. ದಯಮಾಡಿ ನಮ್ಮ ಮಾನ್ಯ ನಮ್ಮ ಶಾಸಕರಿಗೆ ಈ ಮೂಲಕ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಮೇಡಮ್ ಅವ್ರನ್ನ ಇಲ್ಲೇ ಕಂಟಿನ್ಯೂ ಮಾಡಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಜೈ ಭೀಮ್. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.